ಮಹಿಳೆಯ ಜೊತೆಗಿನ ಹಗ್ಗಕ್ಕೆ ಸದೃಶಕ್ಕೆ ಡಿಜಿಪಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ರಾಸಲೀಲೆ ವಿಡಿಯೋ ಬಗ್ಗೆ ನನಗೆ ಗೊತ್ತೇ ಇಲ್ಲ. ಆ ವಿಡಿಯೋದಲ್ಲಿ ಇರೋದು ನಾನಲ್ಲ. ಈಗ ಯಾವ ವಿಡಿಯೋ ಬೇಕಾದ್ರೂ ಕ್ರಿಯೇಟ್ ಮಾಡಬಹುದು. ಅದು AI ಜನರೇಟೆಡ್ ವಿಡಿಯೋ. ಗ್ಯಾರಂಟಿ ನ್ಯೂಸ್ಗೆ ಡಿಜಿಪಿ ರಾಮಚಂದ್ರ ರಾವ್ ಸ್ಪಷ್ಟನೆಯನ್ನ ಕೊಟ್ಟಿರೋದು, ರಿಯಾಕ್ಷನ್ ಕೊಟ್ಟಿದ್ದಾರೆ. ರಾಸಲೀಲೆ ವಿಡಿಯೋ ಬಗ್ಗೆ ನನಗೆ ಗೊತ್ತೇ ಇಲ್ಲ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿರೋದು ರಾಮಚಂದ್ರ ರಾವ್. ಆ ವಿಡಿಯೋದಲ್ಲಿರೋದು ನಾನಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಯಾವ ವಿಡಿಯೋ ಬೇಕಾದ್ರೂ ಕ್ರಿಯೇಟ್ ಮಾಡಬಹುದು. ಅದು AI ಜನರೇಟೆಡ್ ವಿಡಿಯೋ. AI ಜನರೇಟೆಡ್ ವಿಡಿಯೋ ಅಂತ ಹೇಳ್ತಾ ಇದ್ದಾರೆ. ಬಟ್ AI ಜನರೇಟೆಡ್ ವಿಡಿಯೋಗೂ ನಿಜವಾದ ವಿಡಿಯೋಗೂ ವ್ಯತ್ಯಾಸ ಗೊತ್ತಾಗಲ್ವಾ? ಸಾಕಷ್ಟು ವ್ಯತ್ಯಾಸ ಇರುತ್ತೆ. ಬಟ್ ಅವರು ಹೇಳ್ತಾ ಇದ್ದಾರೆ ಅದು AI ಜನರೇಟೆಡ್ ಅಂತ. ಬಟ್ ಕಣ್ಣಿಗೆ ಕಾಣಿಸ್ತಾ ಇರೋದು AI ಜನರೇಟೆಡ್ ಅಲ್ಲ ಅಂತ. ಅದು ರಿಯಲ್ ವಿಡಿಯೋ. ಅವರು ಕೂತ್ಕೊಳ್ಳುವಂತ ಕಚೇರಿಯಲ್ಲೇ, ರೂಮ್ನಲ್ಲೇ ಈ ರೀತಿಯಾಗಿ ನಡೆದುಕೊಂಡಿದ್ದಾರೆ. ಒಬ್ಬರಲ್ಲ ಇಬ್ಬರಲ್ಲ ಮಹಿಳೆಯರು. ಅಂದ್ರೆ ಇವ್ರ ಹತ್ರ ಕಷ್ಟ ಅಂತ ಹೇಳ್ಕೊಂಡು ಹೋದ್ರೆ ಇದನ್ನೇ ಮಾಡ್ತಾರ ಅಂತ ಇವರು. ಕಷ್ಟ ಇದೆ ನಮಗೆ ಸಹಾಯ ಮಾಡಿ ಅಂತ ಹೇಳ್ಕೊಂಡು ಹೋದಂತ ಮಹಿಳೆಯರ ಜೊತೆಗೆ ಇದನ್ನೇ ಮಾಡ್ತಾರ. ಹಾಗಾದ್ರೆ ಎಷ್ಟು ಅವಮಾನ ಪೊಲೀಸ್ ಇಲಾಖೆಗೆ. ಬಟ್ ಅವ್ರು ಹೇಳ್ತಾ ಇದ್ದಾರೆ ಇದು AI ಜನರೇಟೆಡ್ ವಿಡಿಯೋ ಅಂತ ಹೇಳಿ. ಬಟ್ ಹೆಂಗ್ ನಂಬೋದು? ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ SK ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಯಾವಾಗಿನ ವಿಡಿಯೋ ಇದು? ಜೊತೆಗೆ ಅವ್ರು ಹೇಳ್ತಾ ಇದ್ದಾರೆ ರಾಮಚಂದ್ರ ರಾವ್ದು AI ಜನರೇಟೆಡ್ ವಿಡಿಯೋ ಅಂತ ಹೇಳಿ. ಅಸಲಿಗೆ ಅದು ನಂಬೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಮೊದಲಿಗೆ ಇಷ್ಟು ವರ್ಷದ ಹಳೆ ವಿಡಿಯೋ ಅಥವಾ ಹೊಸ ವಿಡಿಯೋ ಅನ್ನೋದ್ರ ಬಗ್ಗೆ ಈಗಷ್ಟೇ ಏನು ಆ ಕಚೇರಿ ಮತ್ತು ಅವರ ಡ್ರೆಸ್ ಏನಿದೆ, ಒಂದು ಕಡೆ ಸಿವಿಲ್ ಡ್ರೆಸ್ಸಲ್ಲಿದ್ದಾರೆ, ಮತ್ತೊಂದು ಕಡೆ ಯೂನಿಫಾರ್ಮ್ ಹಾಕಿದ್ದಾರೆ, ಅದರ ಬ್ಯಾಕ್ಗ್ರೌಂಡ್ ಇವೆಲ್ಲವನ್ನು ನೋಡಿ ಇದು ಯಾವ ಪ್ಲೇಸ್ ಅನ್ನೋದ್ರ ಬಗ್ಗೆ ಸಹ ಪೊಲೀಸ್ ಇಲಾಖೆಯಲ್ಲಿ ಒಂದು ಸ್ಥಳ ಗುರುತು ಹಚ್ಚುವಂಥ ಕೆಲಸವನ್ನು ಸಹ ಮಾಡ್ತಾ ಇದ್ದಾರೆ. ಈಗ ಸದ್ಯ DGP ಆಗಿರ್ತಕ್ಕಂಥ ರಾಮಚಂದ್ರ ರಾವ್ ಬೆಂಗಳೂರಿನ ಏನು ಪ್ಯಾಲೇಸ್ ರಸ್ತೆಯಲ್ಲಿರ್ತಕ್ಕಂಥ ಅವರ ಕಚೇರಿಯಲ್ಲಿದ್ದಾರೆ. ಆದರೆ ಅದರ ಬ್ಯಾಕ್ಗ್ರೌಂಡನ್ನು ನೋಡಿದ್ರೆ ಆ ಕಚೇರಿ ವಿಡಿಯೋ ಅಲ್ಲ ಅನ್ನೋದು ಕೆಲವರಿಗೆ ಅನುಮಾನಗಳು ಸಹ ಶುರು ಆಗಿರ್ತಕ್ಕಂಥದ್ದು. ಹೀಗಾಗಿ ಎಲ್ಲಿನ ವಿಡಿಯೋ, ಇವರು ಈ ಹಿಂದೆ ಎಲ್ಲಿ ಕೆಲಸ ಮಾಡಿದ್ರು, ಅಲ್ಲಿ ಏನಾದರೂ ಈ ರೀತಿಯಾದಂಥ ಒಂದು ಕೃತ್ಯವನ್ನು ಎಸಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಸಹ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ನೀವು ಹೇಳಿದ್ರಿ, ಇಲ್ಲಿ ಒಂದು ರಿಯಾಕ್ಷನ್ ಕೊಟ್ಟಾಗ ಗ್ಯಾರಂಟಿ ನ್ಯೂಸ್ಗೆ ಈ ರಾಮಚಂದ್ರ ಅವರು ರಿಯಾಕ್ಷನ್ ಕೊಟ್ಟಾಗ ಈ ವಿಡಿಯೋ ನನ್ನ ವಿರುದ್ಧ ಯಾರೋ ನಡೆಸಿರ್ತಕ್ಕಂಥ ಷಡ್ಯಂತ್ರ AI ವಿಡಿಯೋ ಅಂತ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಆದರೆ ಯಾರು ಸಹ ಮಾಡಿರ್ತಕ್ಕಂಥ ತಪ್ಪನ್ನು ಹೌದು ಅದು ನನ್ನದೇ ವಿಡಿಯೋ ಅಂತ ರೀತಿಯಾಗಿ ಒಪ್ಕೊಳ್ಳೋದಿಲ್ಲ. ಅದರಿಂದ ನಾವು ತಪ್ಪಿಸ್ಕೊಳ್ಳೋದಕ್ಕೆ ಏನಾದರೂ ಒಂದು ಸಬೂಬುಗಳನ್ನು ಹೇಳಬೇಕು, ಬೀಸೋದೊಣ್ಣೆಯಿಂದ ತಪ್ಪಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಈಗ ರಾಮಚಂದ್ರ ರಾವ್ ಅವರು ಅದೇ ರೀತಿಯಾಗಿ ಈ ವಿಡಿಯೋ ಬಂದು AI ವಿಡಿಯೋ ಅಂತಕ್ಕಂಥ ಒಂದು ಹೇಳಿಕೆಯನ್ನು ಕೊಟ್ಟು ಅಲ್ಲಿಂದ ಅವರ ಕಚೇರಿಯಿಂದ ಕಾಲ್ಕಿತ್ತಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಯಾರು ಈ ವಿಡಿಯೋವನ್ನು ಮಾಡಿದ್ರು ಅವರ ಜೊತೆಗೆ ಕಾನೂನು ಹೋರಾಟವನ್ನು ಸಹ ನಡೆಸ್ತೇನೆ ಅಂತಕ್ಕಂಥ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಕಾನೂನು ಹೋರಾಟ ನಡೆಸ್ತಾರೆ ಅನ್ನೋದಾದರೆ ಯಾರ ವಿರುದ್ಧ ನಡೆಸ್ತಾರೆ ಅನ್ನೋದು ಸಹ ಒಂದು ಪ್ರಶ್ನೆ ಆಗುತ್ತೆ. ಆ ವಿಡಿಯೋಗಳನ್ನು ನೋಡಿದಾಗ ಇಲ್ಲಿ ಯಾರೂ ಸಹ ವಿರೋಧವಾಗಿ, ಇವರು ಅಷ್ಟೇ ಬಲವಂತವಾಗಿ ಆ ಒಂದು ಮಹಿಳೆಯರ ಮೇಲೆ ಒಂದು ರಾಸಲೀಲೆ ನಡೆಸ್ತಕ್ಕಂಥ ಒಂದು ಕೃತ್ಯ ಸರಿಯಾಗಿಲ್ಲ. ಇಬ್ಬರೂ ಸಹ ಸ್ವಇಚ್ಛೆಯಿಂದಲೇ ಸಹ ನಡೆಸಿರ್ತಕ್ಕಂಥದ್ದು. ಜೊತೆಗೆ ಅಲ್ಲಿ ನಾನು ಆಗಲೇ ಹೇಳಿದಾಗೆ ಸಮವಸ್ತ್ರದಲ್ಲಿ ಜೊತೆಗೆ ಸಿವಿಲ್ ಡ್ರೆಸ್ನಲ್ಲಿ ಇದ್ದಾಗಲೂ ಸಹ ಒಬ್ಬೊಬ್ಬ ಮಹಿಳೆಯರ ಜೊತೆ ಇವರು ರಾಸಲೀಲೆಯನ್ನು ನಡೆಸಿದ್ದಾರೆ. ಅದನ್ನು ಅವರ ಎದುರುಗಡೆ ಕೂತ್ಕೊಂಡಿರ್ತಕ್ಕಂಥ ಮತ್ತೊಬ್ಬರು ರೆಕಾರ್ಡ್ ಮಾಡಿರ್ತಕ್ಕಂಥದ್ದು. ಇವೆಲ್ಲವೂ ಸಹ ಅವರಿಗೆ ಅರಿವಿದೆ. ಜೊತೆಗೆ ಕೇವಲ ಅವರ ಕೊಠಡಿ ಒಳಗಡೆ, ಅವರ ಚೇಂಬರ್ ಒಳಗಡೆ ಒಬ್ಬರೇ ಹೋಗ್ತಾ ಇರಲಿಲ್ಲ, ಜೊತೆಯಲ್ಲಿ ಒಬ್ಬರು ಅಥವಾ ಇಬ್ಬರು ಮಹಿಳೆಯರು ಹೋಗ್ತಾ ಇದ್ರು ಅನ್ನೋದು ಈ ಒಂದು ದೃಶ್ಯವನ್ನು ನೋಡಿದಾಗ ಸ್ಪಷ್ಟವಾಗಿ ಬೆಳಕಿಗೆ ಬರುತ್ತೆ. ಆದರೆ ಇಲ್ಲಿವರೆಗೂ ಯಾವ ಮಹಿಳೆಯರು ಅಷ್ಟೇ ಈ ಥರ ವಿರುದ್ಧ, ರಾಮಚಂದ್ರ ರಾವ್ ವಿರುದ್ಧ ಇಲ್ಲೂ ಸಹ ದೂರನ್ನು ದಾಖಲು ಮಾಡಿಲ್ಲ. ಇವೆಲ್ಲವನ್ನು ನೋಡಿದ್ರೆ ಅವರು ಸಹ ಸ್ವಇಚ್ಛೆಯಿಂದ ಅವರ ಜೊತೆಗೆ ನಡ್ಕೊಳ್ಳಿದ್ದಾರೆ ಈ ರೀತಿಯಾಗಿ ಅನ್ನೋದು ಗೊತ್ತಾಗುತ್ತೆ. ಆದರೆ ಅವರು ಸ್ವಇಚ್ಛೆಯಿಂದ ನಡೆದುಕೊಳ್ಬೇಕಾದ್ರೆ
ಇವರಿಂದ ಅಂದರೆ ರಾಮಚಂದ್ರ ರಾವ್ ಅವರಿಂದ ಏನಾದರೂ ಬೆದರಿಕೆ ಆಗಿರಬೇಕು ಅಥವಾ ಅವರ ಹುದ್ದೆಗೆ ಒಂದು ಪ್ರಮೋಷನ್ಗಳಿರ್ಬೋದು ಈ ಸಂಬಂಧಪಟ್ಟ ಹಾಗೆ ಆಮಿಷಗಳನ್ನು ತೋರಿಸಿರಬಹುದು ಅನ್ನೋದು ಕೆಲವೊಂದು ಅನುಮಾನಗಳು ಸಹ ಶುರು ಆಗುತ್ತೆ. ನಿಮಗೆ ಏನಾದರೂ ಈಗ ಅಲ್ಲಿರ್ತಕ್ಕಂಥ ಸಿಬ್ಬಂದಿಯೋ ಅಥವಾ ಅವರನ್ನು ಭೇಟಿ ಮಾಡೋದಕ್ಕೆ ಹೋಗಿದ್ದಂಥ ಕಷ್ಟ ಹೇಳಿ ಸಮಸ್ಯೆ ಬಗೆಹರಿಸ್ಕೊಳ್ಳೋದಕ್ಕೆ ಹೋಗಿರ್ತಕ್ಕಂಥ ಮಹಿಳೆಯರಿಗೆ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ತೀರಿ ಅಥವಾ ಅಂದರೆ ನಿಮಗೆ ಏನು ಮುಂದಿನ ಪ್ರಮೋಷನ್ಗಳನ್ನು ಕೊಡಿಸೋದಿರ್ಬೋದು ಈ ರೀತಿಯಾದಂಥ ಆಮಿಷಗಳನ್ನು ತೋರಿಸಿ ಅವರನ್ನು ಈ ರೀತಿಯಾದಂಥ ಕೃತ್ಯಕ್ಕೆ ಬಳಸಿಕೊಂಡಿರ್ತಕ್ಕಂಥ ಅನುಮಾನಗಳು ಸಹ ಹೆಚ್ಚಾಗಿ ಕಾಡ್ತಾ ಇದ್ದಾವೆ ರಾಮ್. ಓಕೆ ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ.